ನಮಸ್ಕಾರ ಸ್ನೇಹಿತರೆ, ನಾವು ನಿಮ್ಮನ್ನು ಇನ್ಶೂರೆನ್ಸ್ ಪಾಲಿಸಿ ತಗೊಳ್ಳಿ ಅಂತ ಬಂದಾಗ ತಾವೇನು ಹೇಳ್ತೀರಾ? ಇನ್ಶೂರೆನ್ಸ್ ಪಾಲಿಸಿನ ಅಯ್ಯೋ ನನಗೆ ಬೇಡಪ್ಪ, ನಾನು ತಿಂದು ನಾನೇ ಬದುಕಬೇಕು, ನಾನು ಇನ್ಶೂರೆನ್ಸ್ ಪಾಲಿಸಿ ಕಟ್ಟಿ ನಾನು ದುಡ್ಡು ಕಟ್ಟಿ ಅವ್ರು ಯಾರನ್ನೋ ಬದುಕಿಸೋದಕ್ಕೋಸ್ಕರ ನಾನು ಇನ್ಶೂರೆನ್ಸ್ ಪಾಲಿಸಿ ತಗೋಬೇಕಾ? ಯಾರನ್ನೋ ಶ್ರೀಮಂತ ಮಾಡೋದಕ್ಕೋಸ್ಕರ ನಾನು ಇನ್ಶೂರೆನ್ಸ್ ಪಾಲಿಸಿ ತಗೋಬೇಕು? ಇಲ್ಲ ಸ್ನೇಹಿತರೆ, ಇದು ನಿಮ್ಮ ತಪ್ಪು ಕಲ್ಪನೆ. ನೀನು ಪಾಲಿಸಿ ತಗೊಳ್ತಾ ಇರೋದು ಯಾರನ್ನೋ ಬದುಕಿಸೋದಕ್ಕೋಸ್ಕರ ಅಲ್ಲ. ಇವತ್ತು ನೀನು ಮೊಬೈಲ್ ತಗೊಂಡ ತಕ್ಷಣ ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕಿಸ್ತೀಯ. ಯಾಕೆ ಅಂದರೆ ಅದು ಬಿದ್ದು ಡಿಸ್ಪ್ಲೇ ಹೊಡೆದೋದ್ರೆ 999 ಕೈಲಿ ಕಟ್ಟಬೇಕಾಗತ್ತೆ ಅಂತ. ಆದರೆ ನಾಳೆ ನೀನಿಲ್ಲ ಅಂದರೆ ನಿನ್ನ ಹೆಂಡತಿ ಮಕ್ಕಳ ಗತಿ ಏನು ಅಂತ ಯೋಚನೆ ಮಾಡಿದ್ದೀರಾ? ಇವತ್ತಿಷ್ಟೆಲ್ಲ ದುಡಿತಾ ಇರೋದು ನನ್ನ ಮಕ್ಕಳಿಗೋಸ್ಕರ, ಮಕ್ಕಳ ಎಜುಕೇಷನ್ಗೋಸ್ಕರ, ಮಕ್ಕಳ ಮದುವೆಗೋಸ್ಕರ ಅಂತ ಮಗುನ ಹಪ್ಪಿ ಮುದ್ದಾಡಿ ನಿನ್ನನ್ನು ನಾನು ಡಾಕ್ಟರ್ ಮಾಡ್ತೀನಿ, ಇಂಜಿನಿಯರ್ ಮಾಡ್ತೀನಿ ಅಂತ ಹೇಳ್ತೀವಲ್ಲ. ಇನ್ ಕೇಸ್ ನಾಳೆ ನಾನಿಲ್ಲ ಅಂದರೆ ನಿನ್ನ ಇಂಜಿನಿಯರ್ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ದೀರಾ? ಮೊಬೈಲ್ ತಗೊಂಡ ತಕ್ಷಣ ಸ್ಕ್ರೀನ್ ಗಾರ್ಡ್ ಹಾಕ್ಸೋದು ನಾನು ಯೋಚನೆ ಮಾಡ್ತೀನಿ. ನನ್ನ ಮಗು ಆದ ತಕ್ಷಣ ಮಗುನ ವಿದ್ಯಾಭ್ಯಾಸಕ್ಕೆ ನಾನು ಏನು ಗಾರ್ಡ್ ಮಾಡಿದ್ದೀನಿ, ಏನು ಸೆಕ್ಯೂರಿಟಿ ಮಾಡಿದ್ದೀನಿ ಅಂತ ಯೋಚನೆ ಮಾಡಿದ್ದೀರಾ? ನನ್ನ ಹೆಂಡತಿಗೆ ಅಥವಾ ನನ್ನ ತಂದೆ ತಾಯಿಗಳಿಗೆ ನಾನು ದುಡಿಮೆ ಸ್ಟಾರ್ಟ್ ಮಾಡಿದ್ದೀನಿ, ನಾನು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಹೇಳ್ತೀವಲ್ಲ. ನಾಳೆ ನಾನಿಲ್ಲ ಅಂದರೆ ನನ್ನ ತಂದೆ ತಾಯಿ ಗತಿ ಏನು? ಯಾಕೆಂದರೆ ನನ್ನ ಇನ್ಕಮ್ ಮೇಲೆ ಬದುಕ್ತಾ ಇದ್ದಾರೆ. ಒಂದು ಗಾಡಿ ರಸ್ತೆಗೆ ಬರೋಕ್ಕೆ ಮೊದಲೇ ಇನ್ಶೂರೆನ್ಸ್ ಮಾಡಿ ಕೊಡ್ತಾರಲ್ಲ, ಗಾಡಿಗೆ ನಾನು ಬೆಲೆ ಕಟ್ತಾ ಇದ್ದೀನಿ, ಗಾಡಿಗೆ ಇನ್ಶೂರೆನ್ಸ್ ದುಡ್ಡು ಕಟ್ಟಿ ರಸ್ತೆಗೆ ಇಳಿಸ್ತಾ ಇದ್ದೀನಿ. ಈ ಬಾಡಿಗೆ ಇನ್ಶೂರೆನ್ಸ್ ಅದು ಇದೆ ಅಂತ ತಿಳ್ಕೊಂಡಿದ್ದೀರಾ? ಇನ್ಶೂರೆನ್ಸ್ ಪ್ರಾಮುಖ್ಯತೆ ಮೊದಲೇ ಟಿವಿ ತರೋಕೆ ಮೊದಲೇ ಗಾಡಿ ತರೋಕೆ ಮೊದಲೇ ಮೊಬೈಲ್ ತರೋಕೆ ಮೊದಲೇ ಇನ್ಶೂರೆನ್ಸ್ ಬೇಕು ಅನ್ನೋದು ನಮ್ಗೆ ಇನ್ನೂ ಅರ್ಥ ಆಗಿಲ್ವಾ ಸ್ನೇಹಿತರೆ? ಇನ್ಶೂರೆನ್ಸ್ ಹೇಗೆ ಗಾಡಿ ರಸ್ತೆಗೆ ಬರೋಕ್ಕೆ ಮೊದಲೇ ಇನ್ಶೂರೆನ್ಸ್ ಇರುತ್ತೋ ಹಾಗೇನೆ ಈ ಬಾಡಿ ದುಡಿಯೋ ಸ್ಟಾರ್ಟ್ ಆದ ತಕ್ಷಣವೇ ಇನ್ಶೂರೆನ್ಸ್ ಇರಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಗುರಿ ಸ್ನೇಹಿತರೆ. ಅದಕ್ಕೋಸ್ಕರನೇ ಇವತ್ತು ಗೌರ್ಮೆಂಟ್ ಆಫ್ ಇಂಡಿಯಾನೂ ಸಹ ಹೆಲ್ತ್ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್ ಮೇಲೆ ಇದ್ದಂಥ GSTಯನ್ನು ಸಂಪೂರ್ಣವಾಗಿ ತೆಗೆದುಹಾಕಿದೆ. ಯಾಕೆ ಅಂದರೆ ಪ್ರತಿಯೊಬ್ಬರ ಹೆಸರಲ್ಲೂ ಕಡಿಮೆ ಅಂದರೆ ಒಂದೊಂದು ಪಾಲಿಸಿ ಇರಬೇಕು ಅನ್ನುವಂಥದ್ದು. ಅದನ್ನು ಉಪಯೋಗಿಸ್ಕೊಂಡು ನಾವೆಲ್ಲರೂ ಒಂದೊಂದು ಪಾಲಿಸಿ ತಗೋಬೇಕಾದದ್ದು ನಮ್ಮೆಲ್ಲರ ಧರ್ಮ. ಅದು ನನಗಾಗ್ಬೋದು, ನಾನೇನಾದರೂ ಬದುಕಿದ್ರೆ ನನಗೆ ಉಪಯೋಗ ಆಗುತ್ತೆ, ನಾನಿಲ್ಲ ಅಂದರೆ ನನ್ನ ಮಕ್ಕಳಿಗೆ, ಹೆಂಡತಿ, ತಂದೆ ತಾಯಿಗೆ, ನನ್ನನ್ನು ನಂಬಿರೋರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತೇ ನಿಮ್ಮ ಪ್ರತಿನಿಧಿಗಳನ್ನ ಮೀಟ್ ಮಾಡಿ, ನಿಮಗೆ ಹತ್ತಿರ ಇರೋ ಪ್ರತಿನಿಧಿಗಳನ್ನ ಮೀಟ್ ಮಾಡಿ ಇನ್ಶೂರೆನ್ಸ್ ಬಗ್ಗೆ ಚರ್ಚೆ ಮಾಡಿ, ನಿನ್ನ ಕುಟುಂಬಕ್ಕೆ ಯಾವ ಪಾಲಿಸಿ ಭದ್ರತೆ ನೀಡುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಪಾಲಿಸಿಯನ್ನು ಇವತ್ತೇ ರಿಜಿಸ್ಟರ್ ಮಾಡಿ ಅಂತ ತಮ್ಮಲ್ಲೇ ಸವಿನಯ ಪ್ರಾರ್ಥನೆ. ಥ್ಯಾಂಕ್ ಯು ವೆರಿ ಮಚ್.